ನೀವು ಹೇಳ್ತಿದ್ರೆ ನಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಪ್ರಶ್ನೆ ಕೇಳೋರ್ಗೆ ಉತ್ತರವಾಗಿ ಹೇಳ್ಬೇಕಂತಂದ್ರೆ, ಮಂದಿರದಲ್ಲಿ ಪೂಜೆ ಮಾಡೋ ಅರ್ಚಕರ ನೇಮಕದಲ್ಲೂ ಕೂಡ ಸಾಮಾಜಿಕ ನ್ಯಾಯ, ಅಲ್ಲೂ ಕೂಡ ಎಲ್ಲಾ ಸಮುದಾಯದವರಿಗೂ ಪ್ರಾತಿನಿಧ್ಯ ಸಿಗ್ಬೇಕು ಅನ್ನೋ ರೀತಿಯಲ್ಲಿ ಆಗಿದೆ ಅಂತ ಹೇಳಿ. ಅಲ್ಲಿಗೆ ಸಮಸ್ತ ಹಿಂದೂಗಳಿಗೂ ಸೇರಿದಾತ ರಾಮ ಅನ್ನೋದಂತೂ ಸಾಬೀತಾಗ್ತಿದೆ. ಆದ್ರೂ ಕೆಲವರು ಹೇಳ್ತಾರೆ ಇದು ಶೈವರದಲ್ಲ, ಶಾಕ್ತರದಲ್ಲ, ಇದು ಎಲ್ಲರಿಗೂ ಸಲ್ಲುವ ಸಬ್ಕೆ ರಾಮ ಅಲ್ವೇ ಅಲ್ಲ. ಇಂಥವ್ರಿಗೆ ಏನ್ ಹೇಳ್ತೀವಿ? ಅದು ಅವರ ಕೆಲವರ ಮನೋಭಾವನೆ ಹಂಗಿದೆ ಅಷ್ಟೇ. ಬಟ್ ನನ್ಗನ್ಸೋದೇನು ಅಂತಂದ್ರೆ, ಇವತ್ತು ಸಮಾಜದ ಹಿಂದೂ ಸಮಾಜದ 99% ಜನ, 1% ಈ ಥರದವ್ರನ್ನ ಪಕ್ಕಕ್ಕಿಟ್ರೆ 99% ಜನ ಈ ರಾಮ ಮಂದಿರವನ್ನ ಸಂಭ್ರಮಿಸ್ತಾ ಇದ್ದಾರೆ. ಮತ್ತು ನಾನು ಇತ್ತೀಚೆಗೆ ನಾನು ಹೇಳ್ಬೋದಾಗಿದ್ರೆ ಮಂಗಳೂರಿನ ಒಂದು ಶಾಲೆಗೆ ಹೋಗಿದ್ದಾಗ ಶಾಲೆಯ ಮಕ್ಕಳನ್ನ ನಾನು ಮಾತನಾಡಿಸ್ತಾ ಇದ್ದೆ. ಆ ಮಕ್ಕಳು ಏನು ಹೇಳಿದ್ರು ಅಂತಂದ್ರೆ, ನಾನು ಕೇಳಿದೆ ಅವರಿಗೆ, ಇಂಟ್ರೆಸ್ಟಿಂಗ್ ಪಾರ್ಟ್ ಇದು, ಕೃಷ್ಣನ ಮಂದಿರ, ಅಲ್ಲಿ ರಾಮನ ಕಾರ್ಯಕ್ರಮ. ನಾನು ಕೇಳಿದೆ, ಕೃಷ್ಣನ ಮಂದಿರದಲ್ಲಿ ರಾಮನ ಕಾರ್ಯಕ್ರಮ ಮಾಡಿದ್ರೆ ಕೃಷ್ಣ ಬೇಜಾರು ಮಾಡ್ಕೊಳ್ಳಲ್ವಾ? ನಮ್ಮ ಸಹಜವಾಗಿರುವಂತ ಪ್ರಜ್ಞೆ. ಮಕ್ಕಳು ಹೇಳಿದ್ರು, ಇಲ್ವಲ್ಲ, ಇಬ್ರು ಒಂದೇ ಅಲ್ವಾ ಅಂತ. 1ರಿಂದ 4ನೇ ಕ್ಲಾಸಿನ ಮಕ್ಕಳಿಗೆ ಕೃಷ್ಣ ಮತ್ತು ರಾಮ ಇಬ್ರು ಒಂದೇ ಅಂತ ಅನ್ನಿಸ್ತಿದ್ದಾರೆ ಅಂತಂದ್ರೆ, ಇದನ್ನು ವಿರೋಧಿಸುವ ಮಂದಿಯ ಬೌದ್ಧಿಕ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಇದೆಯೇ ಹೊರತು ನನಗೆ ಇವರುಗಳ ಬಗ್ಗೆ ಸಮಸ್ಯೆ ಇಲ್ಲ ಅಂತ ಅನ್ಸೋದು. ಆ ದೃಷ್ಟಿಯಿಂದ ನೋಡುವಾಗ ಇಡೀ ಭಾರತ ಈ ದೃಷ್ಟಿಕೋನದಿಂದ ಮತ್ತೆ ಮೆರಿತಾ ಇದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಜನ ಬೇರೆ ಬೇರೆ ವಿಚಾರಧಾರೆಗಳನ್ನು ಇಟ್ಕೊಂಡಿರ್ಬೋದು, ಆದರೆ ಭಾರತ ಮಾತ್ರ ಧರ್ಮವನ್ನೇ ಆಧಾರವಾಗಿ ಇಟ್ಕೊಂಡು ಬದುಕತ್ತೆ. ಹೀಗಾಗಿ ಇಲ್ಲಿನ ಜನಸಾಮಾನ್ಯರಿಗೂ ಕೂಡ ಧರ್ಮ ಅನ್ನೋದು ಒಂದು ಸಹಜವಾಗಿರುವಂತ ಉಸಿರಾಡುವಂತ ಸಂಗತಿ ಅಂತ. ಆ ದೃಷ್ಟಿ ನೋಡಿದ್ರೆ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರು ಹಂಗಿದ್ದಾರೆ. ಕೆಲವರು ಏನು ಭೇದವನ್ನು ಉಂಟು ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಆ ತರದ ಜನ ಹಿಂದೆಯೂ ಇದ್ರು, ಈಗಲೂ ಇದ್ದಾರೆ. ಇದು ಮೊದಲನೇದು. ಇನ್ನು ಎರಡನೇದು, ಹಿಂದೂ ಸಮಾಜ ಹೇಗಿದೆ ಅಂತಂದ್ರೆ, ಒಂದೇ ವಿಚಾರವನ್ನ ಎಲ್ಲರೂ ಒಪ್ಕೊಳ್ಬೇಕು ಅಂತ ಯಾವತ್ತೂ ಹೇಳೋದಿಲ್ಲ ಸ್ಮಿತಾ. ವಿರೋಧ ಅನ್ನೋದು ಹಿಂದೂ ಸಮಾಜದೊಂದಿಗೆ ಬಂದಿರುವಂಥದ್ದು. ಒಳಗೆ ವಿರೋಧಿಸೋದಕ್ಕೆ ಒಂದು ಅವಕಾಶ ಇದೆ. ನೀವು ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಹೇಳಿರುವಂತ ಚಾರ್ವಾಕರನ್ನೂ ಕೂಡ ನಾವು ಋಷಿಗಳು ಅಂತ ಕರೆದು ಗೌರವಿಸಿರಬಹುದಾದ್ರೆ, ಈ ತರ ಸಣ್ಣ ಪುಟ್ಟ ವಿರೋಧಗಳಿದ್ದವರನ್ನ ನಾವು ಯಾವತ್ತೂ ವಿರೋಧಿಸ್ಲಿಕ್ಕೆ ಹೋಗೋದಿಲ್ಲ. ಆದರೆ ಕಾಲಕ್ರಮದಲ್ಲಿ ಅವರಿಗೆ ವಿವರಗಳನ್ನು ಕೊಟ್ಟು ಅವರಿಗೂ ಕೂಡ ತಿಳಿಸುವಂತ ಪ್ರಯತ್ನ ಆಗಬೇಕಾಗಿದೆ ಅಂತ ನನ್ಗನ್ಸುತ್ತೆ. ಧರ್ಮದ ಅಮಲು ಅದು ಅತಿ ಆಗ್ತಾ ಇದೆ. ರಾಮ ಮಂದಿರದ ವಿಚಾರದಲ್ಲಿ ಕೆಲವೊಬ್ರು ಧರ್ಮದ ಹೆಸರಲ್ಲಿ ಜನರನ್ನ ಉದ್ರೇಕಗೊಳಿಸ್ತಿದ್ದಾರೆ. ಹೀಗಾಗಿ ಗೋದ್ರಾ ರೀತಿಯ ಘಟನೆಗಳು ಮರುಕಳಿಸುತ್ತೆ. ಇಂಥ ಮಾತುಗಳು ಅವಶ್ಯಕತೆನಾ, ಅಥವಾ ಏನ್ ಉದ್ದೇಶ ಇರಬಹುದು ಇಂಥ ಮಾತುಗಳ ಹಿಂದೆ? ಇದನ್ನ ಬಿ ಕೆ ಹರಿಪ್ರಸಾದ್ ಹೇಳುವಾಗ ನಾನು ಆ ವಿಚಾರನ ಕೇಳಿ ಬಹಳ ಬೇಸರ ಅನ್ಸಿತ್ತು. ಅವ್ರಿಗೆ ಏನ್ ಅನ್ಸಿದೆ ಅಂತಂದ್ರೆ, ಇಲ್ಲಿಗೆ ಬರೋ ಜನರನ್ನು ಕಡಿಮೆ ಮಾಡಿಸಬೇಕು, ಜನ ಇಲ್ಲಿ ಬರಬಾರದು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚು ಏನು ಅಂತಂದ್ರೆ, ಈ ಜನ ಇಲ್ಲಿಗೆ ಬರೋವಂಥವ್ರು ಅದೇ ಗಾಬರಿಯಲ್ಲಿರ್ಬೇಕು, ಅವ್ರಿಗೆ ಆನಂದ ಇರಬಾರ್ದು. ಪ್ರಭು ರಾಮ ಬಂದಿದ್ದಾನೆ ಅನ್ನೋಂಥ ಆನಂದಕ್ಕಿಂತ ಹೆಚ್ಚಾಗಿ ಎಲ್ಲಿ ಬಾಂಬ್ ಸ್ಫೋಟ ಆಗುತ್ತೋ ಅನ್ನುವಂಥ ಭಯ ಇರಬೇಕು ಅಂತ. ನಾನು ಒಂದೇ ಮಾತು ಹೇಳಲಿಕ್ಕೆ ಇಚ್ಛೆ ಪಡೋದವ್ರಿಗೆ ಏನು ಅಂತಂದ್ರೆ, ಕಾಶ್ಮೀರದಲ್ಲೇ ನಡೆಯದೇ ಇರುವಂತ ಬಾಂಬ್ ಸ್ಫೋಟ ಇನ್ನಿಲ್ಲಿ ರಾಮ ಮಂದಿರದ ಭಾಗದಲ್ಲಿ ನಡೀಲಿಕ್ಕೆ ಆಗೋದಿಲ್ಲ ಅಂತ. ಅವರು ಮುಸಲ್ಮಾನರನ್ನ ಈ ಒಟ್ಟಾರೆ ಪರಂಪರೆಯಿಂದ ದೂರ ಇಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ನಾನಿವತ್ತು ದಾರಿಯಲ್ಲಿ ಬರಬೇಕಾದ್ರೆ ಡ್ರೈವರಿಗೆ ಮಾತನಾಡ್ತಿದ್ದೆ. ಅವ್ರು ನಂಗೆ ಹೇಳ್ತಿದ್ದ, ಮುಸಲ್ಮಾನರಿಗೂ ಅರ್ಥ ಆಗಿದೆ, ನಮ್ಮನ್ನ ಪೊಲಿಟಿಕಲ್ ರೀಸನ್ಗೆ ಹೆಂಗ್ ಬಳಸ್ಕೊಳ್ತಿದ್ದಾರೆ ಅಂತ, ಕಾಂಗ್ರೆಸ್ನವ್ರು ಬಳಸ್ಕೊಳ್ತಿದ್ದಾರೆ ಅಂತ ಗೊತ್ತಾಗಿದೆ. ಹೀಗಾಗಿ ಇವೆಲ್ಲ ಮೋಸ ಅಂತ ನಮ್ಗೆ ಗೊತ್ತಾಗಿದೆ ಅಂತ ಅವರಿಗೂ ಅರ್ಥ ಆಗಿದೆ ಅಂತ ಆತ ಹೇಳ್ತಿದ್ದ. ನಂಗೆ ಅದನ್ನ ಕೇಳುವಾಗ ಅನಿಸಿದ್ದು, ಸಮ್ವೇರ್ ಬದಲಾವಣೆ ಡೆಫಿನೆಟ್ಲಿ ಆಗುತ್ತೆ ಅಂತ. ಅದಕ್ಕೆ ನಾನು ಆಗ್ಲೇ ಹೇಳ್ತಿದ್ದು, ರಾಮ ಮಂದಿರದ ನಂತರದ ಇತಿಹಾಸ ಇದೆಯಲ್ಲ, ಅದು ಭಾರತದ ಇತಿಹಾಸ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ನಿಜ, ನಿಮ್ಮ ಹತ್ರ ಮಾತನಾಡೋದು ಇನ್ನೂ ಸಾಕಷ್ಟಿದೆ. ಅದರಲ್ಲೂ ವಿಶೇಷವಾಗಿ ಈ ರಾಮನ ಮೂರ್ತಿಯ ಪ್ರತಿಷ್ಠಾಪನೆಗೋಸ್ಕರ ಸಹಸ್ರಾರು ಕಣ್ಗಳು ಕಾಯ್ತಾ ಇರೋ ಸಂದರ್ಭದಲ್ಲಿ ಇದನ್ನ ಒಂದು ಗೊಂಬೆಗೆ ಹೋಲಿಸಿ ಮಾತನಾಡಿರೋದು.